ಇವಾಗ ಮದುವೆ ಆಗದೆ ಇರೋರು ಕೂಡ ಇವಾಗ ಮದುವೆ ಆಗುತ್ತೆ, ಮಕ್ಕಳಾಗದೇ ಇರೋರಿಗೂ ಮಕ್ಕಳಾಗುವಂಥ ಒಂದು ಚಾನ್ಸ್ ಇರುತ್ತೆ. ತುಂಬ ವರ್ಷದಿಂದ ಯಾರಾದರೂ ಮಕ್ಕಳಾಗಿಲ್ಲ ಅಂತಂದರೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ಟೈಮ್ಗೆ ನಾವು ಮಕ್ಕಳಿಗೋಸ್ಕರ, ಮಕ್ಳು ಯಾರಿಗೆ ಆಗಿರಲ್ವೋ ಅವ್ರಿಗೋಸ್ಕರ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಸ್ಟೋನು ಬ್ರೇಸ್ಲೆಟ್ನ ನೀವು ತೊಗೊಂಡೋದ್ರೆ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿರ್ಬೋದು, ಎಂಥ ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ರು ನಮಗಾಗಿಲ್ಲ ಅಂತ ಮನೇಲಿರ್ಬೋದು, ಅಂಥವ್ರು ಕೂಡ ನಿಮಗೆ ನಮ್ಮ ಒಂದು ಕಲ್ಲಿನಿಂದ ನಿಮಗೆ ಮಕ್ಕಳಾಗೋವಂಥ ಭಾಗ್ಯ ಬರುತ್ತೆ. ಯಾಕಂದರೆ ಅದರ ಒಂದು ವೈಬ್ರೇಷನು ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮಗೆ ಏನೇ PCOD ಪ್ರಾಬ್ಲಮ್ ಇರ್ಬೋದು ಅದರಿಂದ ಹೊರ ಬರ್ತೀರಿ. ನೀವು ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು ನಿಮಗೆ ಈಸಿಯಾಗಿ ಆ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟಿಂದ ನಿಮಗೆ ಮಕ್ಕಳಾಗೋ ಭಾಗ್ಯ ಬರುತ್ತೆ. ಅದರಲ್ಲೂ ಇವಾಗ ಟೈಮ್ ಕುಂಭರಾಶಿಯವ್ರಿಗಂತೂ ಟೈಮ್ ಚೆನ್ನಾಗಿರೋದ್ರಿಂದ ದಯವಿಟ್ಟು ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಒಂದು ಬ್ರೇಸ್ಲೆಟ್ನ ತುಂಬ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳು ಅಂತ ತುಂಬ ಜನ ತುಂಬ ವರ್ಷದಿಂದ ಕಾಯ್ತಿರ್ತಾರೆ, ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾರೆ. ನಮ್ಮ ಒಂದು ಬ್ರೇಸ್ಲೆಟು ಸ್ಟೋನನ್ನು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಮಕ್ಕಳಾಗುತ್ತೆ. ಅದನ್ನು ನೀವು ಫೋನ್ ಮಾಡಿ ಕೇಳಿ ತರಿಸ್ಕೊಳ್ಳಿ, ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ. ಅದರಲ್ಲೂ ಕುಂಭರಾಶಿಯವ್ರಿಗೆ ತುಂಬ. ಮತ್ತು ಕುಂಭರಾಶಿಯವರು ರಾಹುವನ್ನ ತುಂಬ ಆರಾಧನೆ ಮಾಡಬೇಕು ಅಂತೇಳಿ, ಕೇತುವನ್ನು ತುಂಬ ಆರಾಧನೆ, ಮತ್ತು ತಮಿಳ್ನಾಡಲ್ಲಿ ಕುಂಬೇಶ್ವರ ಅಂತ ಒಂದು ಟೆಂಪಲ್ ಇದೆ. ಸೊ ನಮ್ಮ ಕುಂಭರಾಶಿಯವರಿಗೆ ಅದು ಹೇಳಿ ಮಾಡಿಸಿದ ದೇವರು, ಅದು ಆಗೋವಂಥ ದೇವರು. ಹಾಗಾಗಿ ಆ ಕುಂಬೇಶ್ವರನ ಟೆಂಪಲ್ಗೆ ಹೋಗಿ ನೀವು ಏನು, ಯಾಕಂದರೆ ಅಲ್ಲಿ ಜಯಲಲಿತಾ ಅವರು ಕೂಡ ಹೋಗಿ ಅವರ ಒಂದು ರಾಜಕೀಯಕ್ಕಾಗಲಿ ಅವರ ಕೆಲಸ ಸಕ್ಸಸ್ ಆಗೋದಕ್ಕೆ ತುಂಬ ಅಲ್ಲಿ ಪೂಜೆ ಮಾಡಿಸ್ತಾಯಿದ್ರು. ಹಾಗೆ ಕುಂಭರಾಶಿಯವರು ಮರೀದಿರ ಈ ಒಂದು ವರ್ಷದೊಳಗಡೆ ಯಾವತ್ತಾದರೂ ಒಂದು ದಿನ ಆ ಒಂದು ಟೆಂಪಲ್ಗೆ, ಕುಂಭಕೋಣಮಲ್ಲಿರೋ ಕುಂಬೇಶ್ವರನ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಶನಿ ಟೆಂಪಲ್ನ, ಯಾಕಂದರೆ 2ನೇ ಮನೆಯಲ್ಲಿ ರಾಶಿಯಾಧಿಪತಿ ಶನಿ 2ನೇ ಮನೆಗೆ ಹೋಗಿರೋದ್ರಿಂದ ಅವನು ಬೇಡಿದ್ದೆಲ್ಲ ಕೊಡ್ತಾ ಇರ್ತಾನೆ. ಧನಸ್ಥಾನದಲ್ಲಿ ಅವನು ಇರೋದ್ರಿಂದ ನೀವು ಅತಿ ಹೆಚ್ಚಾಗಿ ಶನಿ ಟೆಂಪಲ್ನ ಕೂಡ ಹೋಗ್ಬೇಕಂತ, ರಾಶಿಯಾಧಿಪತಿನ ತುಂಬ ಆರಾಧಿಸ್ಬೇಕಾಗತ್ತೆ. ಹಾಗಾಗಿ ಶನಿ ಟೆಂಪಲ್ನ ವಿಸಿಟ್ ಮಾಡಿ. ಏನು 1 ತಿಂಗ್ಳಿಗೆ ಒಂದು ಸತಿ ಹೋದರೂ ಆಯಿತು ಹೋಗೋರು, ಅಥವಾ 2 ತಿಂಗ್ಳಿಗೆ ಒಂದು ಸತಿ ಆದರೂ ಹೋಗಬೇಕು ಅಂತ ಹೇಳ್ಕೊಳ್ತೀನಿ. ಹಾಗೆ ರಾಹುಕೇತುವನ್ನು ಕೂಡ ಆರಾಧಿಸಿ ಅಂತ ಹೇಳ್ತೀನಿ. ಮತ್ತು ಗುರು ದರ್ಶನ ಮಾಡಬೇಕು, ಯಾಕಂದರೆ ಗುರುವಿನ ಬಲ ಇವಾಗ ಕುಂಭರಾಶಿಯವರಿಗೆ ಪರಿಪೂರ್ಣವಾಗಿರೋದ್ರಿಂದ ಗುರುವಿನ ದರ್ಶನ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಗುರು ದತ್ತಾತ್ರೇಯ ಆಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ಎಲ್ಲೇ ಇದ್ದರೂ ಒಂದು ಗುರುವಿನ ದರ್ಶನ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತೀನಿ. ಆಮೇಲೆ ಬ್ರಹ್ಮನ ಆರಾಧನೆ ಮಾಡಬೇಕು. ಇದೆಲ್ಲದರ ಜೊತೆ ಯಾಕಂದರೆ ಇವರ ಟೈಮು ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಕುಬೇರನ ಬ್ರೇಸ್ಲೆಟ್ಟು, ಒಂದು ಕುಬೇರನ ಸ್ಟೋನು, ಆ ದುಡ್ಡಿಗೋಸ್ಕರ ನಾವು ಒಂದು ಕಲ್ಲನ್ನು ಕೊಡ್ತಾಯಿದ್ದೀವಿ. ದುಡ್ಡಿನ ಒಂದು ಕಲ್ಲನ್ನು ಅವರು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅವ್ರಿಗೆ ಎಂಥ ಪ್ರಾಬ್ಲಮ್ ಇರಲಿ ಆ ಪ್ರಾಬ್ಲಮಿಂದ ಹೊರಗಡೆ ಬರ್ತಾರೆ. ಅದರಲ್ಲೂ ಕುಂಭರಾಶಿಯವರಂತೂ ಭಯ ಬೀಳ್ತಿರ್ತಾರೆ, ಯಾಕಂದರೆ ಇಷ್ಟು ದಿನ ಅವರು ತುಂಬ ಕೆಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ದುಡ್ಡು ಹಾಕಿರ್ತಾರೆ, ಬಂದಿರಲ್ಲ, ಏನಾದರೂ ಒಂದೊಂದು ಆಗ್ತಾನೆ ಇರುತ್ತೆ. ಆದರೆ ಇವಾಗ ಭಯ ಪಡ್ತಿರ್ತಾರೆ ಕೆಲವರು, ಮತ್ತೆ ಎಲ್ಲಿ ಸ್ಟಕ್ ಆಗಿಬಿಡ್ತೀವೋ ಏನೋ ಅಂತ. ನಮ್ಮ ಒಂದು ಸ್ಟೋನನ್ನು ಇಟ್ಕೊಂಡಾಗ ನಿಮಗೆ ವೇ ಈಸಿ ಆಗುತ್ತೆ. ಮತ್ತು ಥಾಟ್ ಏನೋ ಒಂದು ಮಾಡಬೇಕು ಅಂತ ನಿಮ್ಮಲ್ಲಿ ಉತ್ಸಾಹ ಇರುತ್ತೆ. ಅದು ಮತ್ತು ಈ ಕುಂಭರಾಶಿಯವರು ಸ್ಟೂಡೆಂಟ್ ಕೂಡ ಆಗಿರ್ಬೋದು, ಅವರು ಕೂಡ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ, ಅದರಿಂದ ನಿಮ್ಮ ಒಂದು ಸಮಸ್ಯೆಗೆ, ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಸಿಗುತ್ತೆ.